ರಾಯಬಾಗ ತಾಲೂಕಿನ ಶಿರಗೂರು ಮತ್ತು ಪರಮಾನಂದವಾಡಿ ಗ್ರಾಮಕ್ಕೆ ಮಧ್ಯದಲ್ಲಿರೋ ಶಿರಗೂರು ತೋಟದಲ್ಲಿ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಣೆ ಮಾಡಲಾಯಿತು. ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ದಿನದಿಂದ 9ನೇ ದಿನದವರೆಗೂ ಬೆಳಗ್ಗೆ ಮತ್ತು ಸಾಯಂಕಾಲ ಮುತ್ತೈದರಿಂದ ಶ್ರದ್ಧೆ ಭಕ್ತಿಯಿಂದ ಗಣೇಶನಿಗೆ ನೈವೇದ್ಯ ಅರ್ಪಣೆ ಮಾಡಿ ಆರತಿ ಹಾಡಿನೊಂದಿಗೆ ಆರತಿ ಬೆಳಗುವ ಕಾರ್ಯಕ್ರಮ ಜರುಗಿತು. ಧನಧಾನ್ಯ ಪ್ರಾಪ್ತಿರಸ್ತು. ಆರತಿ ಮಾಡ್ರಿ. ಇವತ್ತು ಬೆಳಗ್ಗೆಯಿಂದ ವಿನಾಯಕ ಗೆಳೆಯರ ಬಳಗ ಗಣೇಶನ ಮಂಟಪದ ಮುಂದೆ ಮಂತ್ರಪಟ್ಟಣದಲ್ಲಿ ನುರಿತ ಸ್ವಾಮೀಜಿಯಿಂದ ಗಣಹೋಮ ನೆರವೇರಿತು. ಗಣಹೋಮದಲ್ಲಿ ವಿನಾಯಕ ಗೆಳೆಯರ ಬಳಗದ 100 ದಂಪತಿಗಳು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು. ಯಮಾಯೇದಂ ನಂ ನಮಃ ನೈಋತ್ಯೇ ಸ್ವಹ ನಿರುಂ ನಂ ನಮಃ ಉತ್ತರೇ ಸ್ವಹ ಕುಬೇರಾಯಿದಂ ನಂ ನಮಃ ಓಂ ಈಶಾನ್ಯಾಯ ಸ್ವಹ ಮಧ್ಯೆ ಶ್ರೀಮಧ್ಯ ಯಜ್ಞ ಪುರುಷಾಯ ನಮಃ ಓಂ ಸೂರ್ಯಾಯೇದಂ ನಂ ನಮಃ ಓಂ ಮಂಗಳಾಯ ಅಪವರ್ಗಾಭೃತಾಯ ನಮಃ ಅನಂತಾಯ ನಮಃ ತಾರಕಾಯ ನಮಃ ದೇವದೇವಾಯ ನಮಃ ಓಂ ಶ್ರೀ ಮಹಾವಿಷ್ಣು. 9 ದಿನಗಳ ಕಾಲ ಸಿರುಗುಡ ಅಡಾದಿ ತೋಟದ ಗೆಳೆಯರ ಬಳಗ ಸದಸ್ಯರಿಂದ ಮತ್ತು ಸ್ಥಳೀಯರಿಂದ ಗಣಪತಿ ಪ್ರಿಯವಾದ ಬೇರೆ ಬೇರೆ ತರಹದ ಅಡುಗೆ ತಯಾರಿಸಿ ಗಣಪತಿಗೆ ನೈವೇದ್ಯ ಅರ್ಪಿಸಿ ನಂತರ ಸಾರ್ವಜನಿಕರಿಗೆ ಪ್ರಸಾದ ವಿನಿಯೋಗ ಮಾಡುವುದು ಇದು ಕಳೆದ 25 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದೇವೆ ಮತ್ತು 9ನೇ ದಿನದಂದು ಸಾಯಂಕಾಲ ವಾದ್ಯ ಮೇಳದೊಂದಿಗೆ ಕೃಷ್ಣ ನದಿಗೆ ಗಣಪತಿಯ ವಿಸರ್ಜನೆ ಮಾಡಲಾಗುವುದು ಎಂದು ವಿನಾಯಕ ಗೆಳೆಯರ ಬಳಗದ ಸದಸ್ಯರಾದ ಸಿದ್ದರೂಢ ಕವಲಗೂಡ ಮಾತನಾಡಿದ್ದರು. ತೋಟ ಶಿರಗೂರು ಇವರ ವತಿಯಿಂದ 27ನೇ ವರ್ಷದ ಗಜಾನನ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು, ಅದರ ನಿಮಿತ್ತವಾಗಿ ಇವತ್ತು ನಾವು ಹೋಮ ಹವನ ಹಾಗೂ ಸಾರ್ವಜನಿಕರಿಗೆ ಅನ್ನ ಪ್ರಸಾದವನ್ನು ಏರ್ಪಡಿಸಿದ್ದೇವೆ. ಇದಕ್ಕೆ ಕಾರಣ ಏನೆಂದರೆ ಪ್ರತಿ ವರ್ಷ ಕೃಷ್ಣಾ ನದಿಯ ಪ್ರವಾಹದಿಂದ ಇಲ್ಲಿ ಎಲ್ಲ ನೀರು ಆವೃತವಾಗುತ್ತಿತ್ತು. ಆದರೆ ಈ ಸಲನೂ ನಮಗೆ ನೀರು ಜಾಸ್ತಿ ಆಗಿಲ್ಲದ ಕಾರಣ ಬೆಳೆಯಾಗಲಿ ಎಲ್ಲರಿಗೆ ಅನುಕೂಲ ಆಗಿದೆ. ಅದೇ ಖುಷಿಯಿಂದ ಗಣಪತಿಯನ್ನು ಕೂಡಿಸಿ ಸತತವಾಗಿ 9 ದಿನಗಳವರೆಗೆ ಅನ್ನ ಪ್ರಸಾದವನ್ನು ಏರ್ಪಡಿಸಿದ್ದೇವೆ. ಅಲ್ಲೂ ಪ್ರತಿಯೊಂದು ಥರದ ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡು ಗೆಳೆಯರ ಬಳಗ ವತಿಯಿಂದ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿಸಿದ್ದೇವೆ. ಎಷ್ಟನೇ ವರ್ಷ ಇದು? 27ನೇ ವರ್ಷದ ಗಜಾನನ ರೋಡ್ ಕೌಲ್ಗುಡ್. ಈ ಸಂದರ್ಭದಲ್ಲಿ ಗೆಳೆಯರ ಬಳಗ ಗಜನನ ಕಮಿಟಿ ಎಲ್ಲ ಸದಸ್ಯರು ಸಕಲ ಭಕ್ತರು ಉಪಸ್ಥಿತರಿದ್ದರು. ಶಶಿಧರ್ ಕೊಕಟ್ನೂರ್, RJ32 ನ್ಯೂಸ್, ಚಿಕ್ಕೋಡಿ.